ರಾಜ್ಯದಲ್ಲಿ ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆಯೂ ಚರ್ಚೆಗಳು ನಡೀತಾ ಇದ್ದಾವೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಲ ದಿನಗಳಿಂದ ಇದರದ್ದೇ ಸುದ್ದಿ. ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳುತ್ತಲೇ ಬಂದಿದ್ದಾರೆ. ಈ ನಡುವೆ ರಾಜಕೀಯ ಮೇಲಾಟಗಳು ನಡೀತಾನೆ ಇದ್ದಾವೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಚ್ಚರಿಕೆ ನೀಡಿದ್ದರು. ಇದರ ನಂತರ ಬಹಿರಂಗ ಹೇಳಿಕೆ ನೀಡೋದು ಕಡಿಮೆಯಾಗಿದೆ. ಆದರೆ ಒಳಗಿಂದೊಳಗೆ ಎರಡು ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮೀಟಿಂಗ್ ನಡೆಯುತ್ತಲೇ ಇದೆ. ಇದು ಈಗಿರುವಾಗಲೇ ಅಗೋರಿ ಭೈರವಿ ಅಮ್ಮ ಅನ್ನೋರು ಇವತ್ತು ನೀಡಿರೋ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರೋ ಅಗೋರಿ ಭೈರವಿ ಅಮ್ಮ ಮುಂದಿನ ಮುಖ್ಯಮಂತ್ರಿ ಯಾರು ಎನ್ನುವುದರ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ನಾನು ಭೈರವಿ ಅಮ್ಮ ನಿಮ್ಮ ಮುಂದೆ ಕೂತಿದ್ದೇನೆ ಎಂದು ಹೇಳಿರುವ ಅವರು 3 ವರ್ಷದ ಹಿಂದೆ, ಅಂದರೆ ಈಗ ಏನು ಈನ ರಾಜಕೀಯ ನಡೆಯುತ್ತಿದೆಯೋ ಅದಕ್ಕೂ ಮುನ್ನ ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದೆ. ನನ್ನ ಮಾತು ಇದುವರೆಗೂ ಸುಳ್ಳಾಗಿಲ್ಲ, ಸುಳ್ಳಾಗುವುದೂ ಇಲ್ಲ ಎಂದು ಅವರು ಹೇಳಿದ್ದಾರೆ. ನನಗೆ ಅವರ ಮನೆಯಲ್ಲಿ ಅವರ ಪತ್ನಿ ಸೀರೆ ಕೊಟ್ಟರು. ಡಿ.ಕೆ. ಶಿವಕುಮಾರ್ ಅವರು ಗಣಪತಿ ವಿಗ್ರಹ ನೀಡಿದರು. ಯಾರದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಆಗುತ್ತೆ ಎಂದು ಅವತ್ತು ಹೇಳಿದ್ದೆ. ನೀವು ದುಡಿದ ದುಡ್ಡನ್ನು ಇನ್ನೊಬ್ಬರು ತಿಂದು ತೇಗುತ್ತಿದ್ದಾರೆ ಎಂದು ನಾನು ಅವರಿಗೆ ಹೇಳಿದ್ದೆ. ಅದು ಹಾಗೆಯೇ ನಡೆಯಿತು. 11 ದಿನಕ್ಕೆ ಮಂತ್ರಾಲಯ ತೀರ್ಥಕ್ಷೇತ್ರ ಮುಳುಗುತ್ತೆ ಎಂದು ಹೇಳಿದ್ದೆ. ಅದು ಕೂಡ ನಿಜವಾಯಿತು. ವಿನಯ್ ಕುಲಕರ್ಣಿ ಅವರ ಮನೆಗೆ ಹೋಗಿ ಅವರ ಪತ್ನಿ ಶಿವಲೀಲಾ ಅವರನ್ನು ಭೇಟಿಯಾಗಿದ್ದೆ. ನಿಮ್ಮ ಗಂಡನಿಗೆ ಈ ರೀತಿಯ ಪರಿಸ್ಥಿತಿ ಇದೆ, ಮುಂದೆ ಅವರು ಶಾಸಕ ಆಗುತ್ತಾರೆ ಎಂದು ಹೇಳಿದ್ದೆ. ಅದೇ ರೀತಿ ಆಯಿತೋ ಇಲ್ಲವೋ ಎಂದು ಭೈರವಿ ಅಮ್ಮ ಪ್ರಶ್ನೆ ಮಾಡಿದರು.